ಇಂದು ಆಗಸ್ಟ್ 18ರ ಪವಿತ್ರ ಮಂಗಳವಾರ. ಸಕಲ ವಿಘ್ನನಿವಾರಕ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಗಣೇಶ ಹಾಗೂ ಧೈರ್ಯ, ಪರಾಕ್ರಮದ ಅಧಿಪತಿಯಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ದೇವರ ದಿವ್ಯ ಅನುಗ್ರಹದೊಂದಿಗೆ ಇಂದಿನ 12 ರಾಶಿಗಳ ಭವಿಷ್ಯ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಶೇಷವಾಗಿ ಇವತ್ತಿನ ಮಂಗಳವಾರದ ಮಂಗಳ ಕೃಪೆ ಮತ್ತು ಕಾರ್ಯಸಿದ್ಧಿಯೋಗದ ಪ್ರಭಾವದಿಂದ ಯಾವ ರಾಶಿಯವರಿಗೆ ಸುದೀರ್ಘ ಕಷ್ಟಗಳು ಕಳೆದು ಭರ್ಜರಿ ಆಸ್ತಿಯೋಗ, ಸಾಲಬಾಧೆಗಳಿಂದ ಮುಕ್ತಿ ಮತ್ತು ಅನಿರೀಕ್ಷಿತ ಧನಲಾಭ ಸಿಗಲಿದೆ? ಯಾರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಭಾರೀ ದೊಡ್ಡ ಯಶಸ್ಸು ಕಾದಿದೆ? ನಿಮ್ಮ ವೃತ್ತಿ, ಕುಟುಂಬ, ಪ್ರೇಮ ಜೀವನದ ಸಂಪೂರ್ಣ ಮಾಹಿತಿ ಮತ್ತು ಇಂದಿನ ಅತ್ಯಂತ ಸರಳ ದೇವತಾ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೇಷರಾಶಿ, ಏರೀಸ್. ವೃತ್ತಿ, ರಾಶ್ಯಾಧಿಪತಿ ಮಂಗಳನ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಕೃಪೆಯಿಂದ ಇಂದಿನ ದಿನ ವೃತ್ತಿರಂಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ಪರಾಕ್ರಮ ಹೆಚ್ಚಾಗಲಿದೆ. ಆಡಳಿತ, ರಿಯಲ್ ಎಸ್ಟೇಟ್, ಪೊಲೀಸ್, ಸೇನೆ, ನಿರ್ಮಾಣ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಸಫಲತೆ ಸಿಗಲಿದೆ. ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ಲಭಿಸಲಿದೆ. ಆರ್ಥಿಕ ಸ್ಥಿತಿ ಅತ್ಯಂತ ಶಕ್ತಿಶಾಲಿಯಾಗಿರಲಿದೆ. ಭೂಮಿ, ಆಸ್ತಿ ವ್ಯವಹಾರಗಳು ಹಾಗೂ ಹಳೆಯ ಹೂಡಿಕೆಗಳಿಂದ ಭರ್ಜರಿ ಧನಲಾಭ ಸಿಗಲಿದೆ. ದೀರ್ಘಕಾಲದ ಸಾಲಬಾಧೆಗಳನ್ನು ತೀರಿಸಲು ಉತ್ತಮ ಮಾರ್ಗಗಳು ಗೋಚರಿಸಲಿವೆ. ಕುಟುಂಬ, ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಉತ್ಸಾಹ ಇರಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರರಿಂದ ಪ್ರಮುಖ ಕೆಲಸಗಳಲ್ಲಿ ಸಂಪೂರ್ಣ ಸಹಕಾರ ಸಿಗಲಿದೆ. ಪ್ರೀತಿ, ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ನಿಕಟತೆ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಶೀಘ್ರದಲ್ಲೇ ಸೂಕ್ತ ವಿವಾಹ ಸಂಬಂಧಗಳು ಕೂಡಿಬರಲಿವೆ. ಶುಭ ಸಂಖ್ಯೆ 9-1. ಪರಿಹಾರ: ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಕೆಂಪು ಹೂವು ಅರ್ಪಿಸಿ. ಓಂ ಸರವಣ ಭವಾಯ ನಮಃ ಅಥವಾ ಹನುಮಾನ್ ಚಾಲೀಸಾ ಪಠಿಸಿ. 2. ವೃಷಭರಾಶಿ, ಟೌರಸ್. ವೃತ್ತಿ, ಮಂಗಳವಾರದ ಶುಭದಿನ. ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ನಿಖರತೆ ಇರಲಿದೆ. ಬ್ಯಾಂಕಿಂಗ್, ಫೈನಾನ್ಸ್, ಆನ್ಲೈನ್ ಡಿಜಿಟಲ್ ಕಂಟೆಂಟ್, ಕಲೆ ಹಾಗೂ ಫ್ಯಾಷನ್ ರಂಗದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಲಭಿಸಲಿವೆ. ನಿಮ್ಮ ಶ್ರಮಕ್ಕೆ ಅರ್ಹ ಮನ್ನಣೆ ದೊರೆಯಲಿದೆ. ಆರ್ಥಿಕವಾಗಿ ಭರ್ಜರಿ ಅಭಿವೃದ್ಧಿಯ ದಿನ. ಡಿಜಿಟಲ್ ಮೂಲಗಳು, ಗೂಗಲ್ ಆಡ್ಸೆನ್ಸ್, ಫೇಸ್ಬುಕ್ ಹಾಗೂ ದೀರ್ಘಕಾಲದ ಹೂಡಿಕೆಗಳಿಂದ ಧನಾಗಮನವಾಗಲಿದೆ. ಆರ್ಥಿಕ ಭದ್ರತೆ ವೃದ್ಧಿಯಾಗಲಿದೆ. ಕುಟುಂಬ, ಕೌಟುಂಬಿಕ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ಜೀವನ ಸಂಗಾತಿಯ ಸಲಹೆಗಳು ನಿಮ್ಮ ಬಿಸಿನೆಸ್ ಹಾಗೂ ವೈಯಕ್ತಿಕ ಪ್ರಗತಿಗೆ ಸಹಾಯ ಮಾಡಲಿವೆ. ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ಪ್ರೀತಿ, ಪ್ರೇಮ ಸಂಬಂಧ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಕೂಡಿರಲಿದೆ. ಸಂಗಾತಿಯ ಕಾಳಜಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಶುಭ ಸಂಖ್ಯೆ 6-9. ಪರಿಹಾರ: ಗಣಪತಿಗೆ ಗರಿಕೆ, ದೂರ್ವ ಅರ್ಪಿಸಿ. ಸಂಕಷ್ಟಹರ ಗಣಪತಿ ಸ್ತೋತ್ರ ಆಲಿಸಿ. 3. ಮಿಥುನ ರಾಶಿ, ಜಮನೈ. ವೃತ್ತಿ, ಗಣೇಶನ ದಿವ್ಯ ಅನುಗ್ರಹದಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಶಕ್ತಿ ಉನ್ನತ ಮಟ್ಟದಲ್ಲಿರಲಿದೆ. ಬ್ಲಾಗಿಂಗ್, ವೆಬ್ಸೈಟ್ ನಿರ್ವಹಣೆ, ಐಟಿ, ಕಂಟೆಂಟ್ ಕ್ರಿಯೇಷನ್ ಹಾಗೂ ಸೋಷಿಯಲ್ ಮೀಡಿಯಾ ರಂಗದಲ್ಲಿದ್ದವರಿಗೆ ನೂತನ ಪ್ರಾಜೆಕ್ಟ್ಗಳಿಂದ ಭಾರೀ ಯಶಸ್ಸು ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಭರ್ಜರಿಯಾಗಿ ಚೇತರಿಸಿಕೊಳ್ಳಲಿದೆ. ಜಾಹೀರಾತುಗಳು ಹಾಗೂ ಆನ್ಲೈನ್ ಉದ್ಯಮದಿಂದ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿವೆ. ನಿಂತು ಹೋಗಿದ್ದ ಹಣ ನಿಮ್ಮ ಕೈಸೇರಲಿದೆ. ಕುಟುಂಬ, ಕೌಟುಂಬಿಕ ವಾತಾವರಣ ನೆಮ್ಮದಿಯಿಂದ ಕೂಡಿರಲಿದೆ. ತಾಯಿಯವರ ಆಶೀರ್ವಾದ ಸದಾ ಇರಲಿದೆ. ಕಿರಿಯ ಸಹೋದರನಿಂದ ಪ್ರಮುಖ ತಾಂತ್ರಿಕ ಕೆಲಸಗಳಿಗೆ ಸಂಪೂರ್ಣ ಬೆಂಬಲ ಲಭಿಸಲಿದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಅನುಮಾನಗಳು ದೂರಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 5-9. ಪರಿಹಾರ: ಗಣಪತಿಗೆ ಬೆಲ್ಲ ಮತ್ತು ಕಾಯಿ ನೈವೇದ್ಯ ಮಾಡಿ ಪ್ರಾರ್ಥಿಸಿ. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ, ನರ್ಸಿಂಗ್, ವೈದ್ಯಕೀಯ, ಫಾರ್ಮಸಿ, ಸೇವಾ ಕ್ಷೇತ್ರ ಹಾಗೂ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದಿನ ದಿನ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಅಭಯ ಸಿಗಲಿದೆ. ಕೆಲಸದಲ್ಲಿದ್ದ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ವೃತ್ತಿಯಲ್ಲಿ ಯಶಸ್ಸು ಸಿಗಲಿದೆ. ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ದೀರ್ಘಕಾಲದ ಉಳಿತಾಯ ಯೋಜನೆಗಳಿಗೆ ಆದ್ಯತೆ ನೀಡುವುದು ಸೂಕ್ತ. ಕುಟುಂಬ, ಮನೆಯಲ್ಲಿ ಪ್ರಶಾಂತ ವಾತಾವರಣವಿರಲಿದೆ. ತಂದೆ ತಾಯಿಯ ಆರೋಗ್ಯ ಉತ್ತಮವಾಗಿದ್ದು ಮನೆಯ ಹಿರಿಯರ ಮಾರ್ಗದರ್ಶನ ನಿಮ್ಮ ಕಾರ್ಯಗಳಿಗೆ ಅನುಕೂಲ ತರಲಿದೆ. ಪ್ರೀತಿ, ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಸವಾಲುಗಳ ಸಮಯದಲ್ಲಿ ಸಂಗಾತಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಅನುಕೂಲಕರ ದಿನ. ಶುಭ ಸಂಖ್ಯೆ 2-9. ಪರಿಹಾರ: ಶ್ರೀ ಹನುಮಂತನಿಗೆ ತೈಲಾಭಿಷೇಕ ಅಥವಾ ಸಿಂಧೂರ ಅರ್ಪಿಸಿ ನಮಸ್ಕರಿಸಿ. 5. ಸಿಂಹರಾಶಿ, ಲಿಯೋ. ವೃತ್ತಿ,
ಮಂಗಳವಾರ ನಿಮ್ಮ ನಾಯಕತ್ವ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಸರಕಾರಿ ಕೆಲಸಗಳು, ಮ್ಯಾನೇಜ್ಮೆಂಟ್, ಉದ್ಯಮ ಹಾಗೂ ನಿರ್ವಹಣಾ ರಂಗದಲ್ಲಿ ಇರುವವರಿಗೆ ಕಷ್ಟಕರ ಯೋಜನೆಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿವೆ. ಆರ್ಥಿಕ, ಧನಲಾಭದ ಶ್ರೇಷ್ಠ ಯೋಗ. ಷೇರು ಮಾರುಕಟ್ಟೆ, ದೀರ್ಘಕಾಲದ ಹೂಡಿಕೆಗಳು, ಗ್ರೋವು ಆಪ್ ಮುಖಾಂತರ ಮಾಡಿರುವ ಹೂಡಿಕೆಗಳು ಹಾಗೂ ಆಸ್ತಿ ವ್ಯವಹಾರಗಳಿಂದ ನಿರೀಕ್ಷೆಗೆ ಮೀರಿದ ಆದಾಯ ಹರಿದುಬರಲಿದೆ. ಕುಟುಂಬದಲ್ಲಿ ಸಂಭ್ರಮದ ವಾತಾವರಣವಿರಲಿದೆ. ತಂದೆಯವರ ಮಾರ್ಗದರ್ಶನ ಮತ್ತು ಸಹಕಾರ ಲಭಿಸಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಆನಂದ ಮೂಡಲಿದೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದೆ. ಮದುವೆಯ ಮಾತುಕತೆಗಳಿಗೆ ಸಕಾಲ. ಶುಭ ಸಂಖ್ಯೆ 1, 9. ಪರಿಹಾರ: ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಚಂದನ ಅರ್ಪಿಸಿ ಓಂ ಶರವಣಭವ ಜಪಿಸಿ. 6. ಕನ್ಯಾ ರಾಶಿ, ವರ್ಗೋ. ವೃತ್ತಿ: ನಿಮ್ಮ ಶ್ರಮ ಮತ್ತು ನಿಖರತೆಗೆ ಮಂಗಳದೇವರ ಅನುಗ್ರಹದಿಂದ ಶ್ರೇಷ್ಠ ಫಲ ದೊರೆಯಲಿದೆ. ಬ್ಲಾಗಿಂಗ್, ವೆಬ್ಸೈಟ್ ಡಿಸೈನಿಂಗ್, ಐಟಿ ಹಾಗೂ ಕನ್ಸಲ್ಟೆನ್ಸಿ ರಂಗದವರಿಗೆ ಹೊಸ ಪ್ರಾಜೆಕ್ಟ್ಗಳು ಲಭಿಸಲಿದ್ದು ವೃತ್ತಿಯಲ್ಲಿ ಭಾರಿ ಪ್ರಗತಿ ಇರಲಿದೆ. ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಲಿದೆ. ಗೂಗಲ್ ಆಡ್ಸೆನ್ಸ್, ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ಜಾಹೀರಾತುಗಳಿಂದ ಧನಾಗಮನ ವೃದ್ಧಿಯಾಗಲಿದೆ. ಹೊಸ ಆಸ್ತಿ ಖರೀದಿ ಯೋಜನೆಗಳು ಕಾರ್ಯಗತಗೊಳ್ಳಲಿವೆ. ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರಲಿದೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ ತಾಂತ್ರಿಕ ಹಾಗೂ ವೈಯಕ್ತಿಕ ಕೆಲಸಗಳಲ್ಲಿ ಸಂಪೂರ್ಣ ಸಹಕಾರ ಲಭಿಸಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ. ಶುಭ ಸಂಖ್ಯೆ 5, 9. ಪರಿಹಾರ: ಶ್ರೀ ಗಣೇಶನಿಗೆ 21 ಗರಿಕೆ ಅರ್ಪಿಸಿ ಓಂ ಗಣಪತಯೇ ನಮಃ ಪಠಿಸಿ. ತುಲಾರಾಶಿ, ಲೀಬ್ರಾ. ವೃತ್ತಿ: ಮಂಗಳವಾರದ ದಿವ್ಯ ಅನುಗ್ರಹದಿಂದ ವೃತ್ತಿ ಜೀವನದಲ್ಲಿದ್ದ ಶತ್ರುಗಳ ಕಾಟ ಹಾಗೂ ಅಡೆತಡೆಗಳು ದೂರಾಗಲಿವೆ. ಕಲೆ, ಫ್ಯಾಷನ್, ಮೀಡಿಯಾ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಸಿಗಲಿವೆ. ಆರ್ಥಿಕ ಸ್ಥಿತಿ ಭರ್ಜರಿಯಾಗಿ ಬಲಗೊಳ್ಳಲಿದೆ. ಆಕಸ್ಮಿಕ ಧನಲಾಭ ಹಾಗೂ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ಸಿಗಲಿದೆ. ಆಸ್ತಿ ಖರೀದಿ ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಮತ್ತು ಸುಖ ನೆಲೆಸಲಿದೆ. ಸಂಗಾತಿಯ ನೂತನ ಆಲೋಚನೆಗಳು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿವೆ. ಪ್ರೇಮ ಜೀವನ ಅತ್ಯಂತ ರೊಮ್ಯಾಂಟಿಕ್ ಆಗಿರಲಿದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ಶುಭ ಸಂಖ್ಯೆ 6, 9. ಪರಿಹಾರ: ಹನುಮಾನ್ ಚಾಲಿಸಾ ಆಲಿಸಿ ಅಥವಾ ಜಪಿಸಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃತ್ತಿ: ರಾಶ್ಯಾಧಿಪತಿ ಮಂಗಳನ ಸ್ವಂತ ದಿನವಾದ್ದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿಷ್ಠೆಗೆ ಶ್ರೇಷ್ಠ ಫಲ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಉದ್ಯಮ, ಆಡಳಿತ ಹಾಗೂ ತಾಂತ್ರಿಕ ರಂಗದಲ್ಲಿರುವವರಿಗೆ ಲಾಭದಾಯಕ ಯೋಜನೆಗಳು ಸಿಗಲಿವೆ. ಆರ್ಥಿಕವಾಗಿ ಭರ್ಜರಿ ಯೋಗದ ದಿನ. ಭೂಮಿ, ಆಸ್ತಿ ವ್ಯವಹಾರಗಳಿಂದ ಹಾಗೂ ವ್ಯಾಪಾರದಿಂದ ಆಕಸ್ಮಿಕ ಧನಲಾಭವಾಗಲಿದೆ. ದೀರ್ಘಕಾಲದ ಸಾಲದ ತೊಂದರೆಗಳು ಶಮನಗೊಳ್ಳಲಿವೆ. ಕೌಟುಂಬಿಕ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ತಂದೆಯಿಂದ ಹಾಗೂ ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಿಗೆ ಸಹಾಯ ದೊರೆಯಲಿದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಸಂಗಾತಿಯಿಂದ ಸಂಪೂರ್ಣ ನೈತಿಕ ಬೆಂಬಲ ಸಿಗಲಿದೆ. ಶುಭ ಸಂಖ್ಯೆ 9, 1. ಪರಿಹಾರ: ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಯಿ ಒಡೆದು ಪ್ರಾರ್ಥಿಸಿ. 9. ಧನುಸ್ಸು ರಾಶಿ, ಸ್ಯಾಜಿಟೇರಿಯಸ್. ವೃತ್ತಿ: ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ಶಿಕ್ಷಣ, ಬರವಣಿಗೆ, ಕಾನೂನು, ಸಂಶೋಧನೆ ಹಾಗೂ ಆನ್ಲೈನ್ ಡಿಜಿಟಲ್ ರಂಗದಲ್ಲಿ ಇರುವವರಿಗೆ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಗೌರವ ಸಿಗಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರುತ್ತದೆ. ಆನ್ಲೈನ್ ಮೂಲಗಳು ಹಾಗೂ ದೀರ್ಘಾವಧಿ ಹೂಡಿಕೆಗಳಿಂದ ಭರ್ಜರಿ ಧನಲಾಭ ಸಿಗಲಿದೆ. ಸ್ಥಿರಾಸ್ತಿ ಹೂಡಿಕೆಗೆ ಅನುಕೂಲಕರ ಸಮಯ. ಮನೆಯಲ್ಲಿ ನೆಮ್ಮದಿ ಮತ್ತು ದೈವಿಕ ವಾತಾವರಣವಿರುತ್ತದೆ. ಮಕ್ಕಳ ಪ್ರಗತಿ ಮನಸ್ಸಿಗೆ ಖುಷಿ ತರಲಿದೆ. ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದೆ. ವಿವಾಹ ಮಾತುಕತೆಗಳು ಶುಭದಾಯಕವಾಗಿ ಮುಕ್ತಾಯಗೊಳ್ಳಲಿವೆ. ಶುಭ ಸಂಖ್ಯೆ 3, 9. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಪಠಿಸಿ ಅಥವಾ ಆಲಿಸಿ. ಮಕರ ರಾಶಿ, ಕ್ಯಾಪ್ರಿಕಾರ್ನ್. ವೃತ್ತಿರಂಗದಲ್ಲಿದ್ದ ಗೊಂದಲಗಳು ಬಗೆಹರಿಯಲಿವೆ. ತಾಂತ್ರಿಕ ಕ್ಷೇತ್ರ, ಲೋಹ, ಕಮ್ಯುನಿಕೇಷನ್ ಹಾಗೂ ಆನ್ಲೈನ್ ಉದ್ಯಮದಲ್ಲಿ ಇರುವವರಿಗೆ ಹೊಸ ಪ್ರಾಜೆಕ್ಟ್ಗಳು ಲಭಿಸಲಿವೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಅಭಿವೃದ್ಧಿ ಕಂಡುಬರಲಿದೆ. ಸಾಲದ ಬಾಧೆಗಳನ್ನು ತೀರಿಸಲು ಹೊಸ ಆದಾಯದ ಮಾರ್ಗಗಳು ಲಭಿಸಲಿವೆ. ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ ಇರಲಿದೆ.
ಮನೆ ಅಥವಾ ವಾಹನ ಖರೀದಿ ಕುರಿತು ಸಂಗಾತಿಯೊಂದಿಗೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಿರಿ. ಪ್ರೀತಿ, ಪ್ರೇಮ ಜೀವನದಲ್ಲಿ ಅನ್ಯೋನ್ಯತೆ ಇರಲಿದೆ. ಪರಸ್ಪರ ಗೌರವದಿಂದ ಸಂಬಂಧ ಗಟ್ಟಿಯಾಗಲಿದೆ. ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ಶುಭ ಸಂಖ್ಯೆ 8, 9. ಪರಿಹಾರ: ಮಂಗಳವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ತೊಗರಿ ಬೇಳೆ ದಾನ ಮಾಡಿ. 11. ಕುಂಭರಾಶಿ, ಅಕ್ವೇರಿಯಸ್. ವೃತ್ತಿ: ನಿಮ್ಮ ಹೊಸ ಸೃಜನಶೀಲ ಆಲೋಚನೆಗಳಿಗೆ ಸಿದ್ಧಿವಿನಾಯಕನ ಕೃಪೆ ಸಿಗಲಿದೆ. ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಬ್ಲಾಗರ್ಸ್ಗೆ ಇಂದು ಭರ್ಜರಿ ವ್ಯೂಸ್, ಫಾಲೋವರ್ಸ್ ಹಾಗೂ ಆದಾಯ ಲಭಿಸಲಿದೆ. ಆರ್ಥಿಕ: ಆನ್ಲೈನ್ ವ್ಯವಹಾರ, ಗೂಗಲ್ ಆಡ್ಸೆನ್ಸ್ ಹಾಗೂ ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ಗಳಿಂದ ಭರ್ಜರಿ ಹಣದ ಹರಿವು ಇರಲಿದೆ. ಆರ್ಥಿಕ ಮುಗ್ಗಟ್ಟುಗಳು ಸಂಪೂರ್ಣ ದೂರಾಗಲಿವೆ. ಕುಟುಂಬ ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರರಿಂದ ತಾಂತ್ರಿಕ ಹಾಗೂ ವೈಯಕ್ತಿಕ ಕೆಲಸಗಳಲ್ಲಿ ದೊಡ್ಡ ಸಹಾಯ ಸಿಗಲಿದೆ. ಮನೆಯಲ್ಲಿ ಹರ್ಷಚಿತ್ತದ ವಾತಾವರಣವಿರಲಿದೆ. ಪ್ರೀತಿ, ಪ್ರೇಮಿಗಳಿಗೆ ಅತ್ಯಂತ ಶುಭ ದಿನ. ಹೊಸ ಪ್ರೇಮ ಸಂಬಂಧಗಳು ಮುನ್ನಡೆಯಲಿವೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8, 9. ಪರಿಹಾರ: ಹನುಮಂತನಿಗೆ ಅಥವಾ ಗಣಪತಿಗೆ ದೀಪ ಹಚ್ಚಿ ನಮಸ್ಕರಿಸಿ. 12. ಮೀನರಾಶಿ, ಪೈಸೆಸ್. ವೃತ್ತಿ: ಕಲಾತ್ಮಕ ಕ್ಷೇತ್ರ, ಶಿಕ್ಷಣ, ಬರವಣಿಗೆ ಹಾಗೂ ಸಂಶೋಧನಾ ರಂಗದಲ್ಲಿ ಇರುವವರಿಗೆ ಮಂಗಳದೇವನ ಅಭಯದಿಂದ ಶ್ರೇಷ್ಠ ಯಶಸ್ಸು ಸಿಗಲಿದೆ. ನಿಮ್ಮ ಕಾರ್ಯಕ್ಷಮತೆಗೆ ಉನ್ನತ ಗೌರವ ಲಭಿಸಲಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ನೂತನ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ಹಳೆಯ ಬಾಕಿ ಹಣ ಕೈಸೇರಲಿದ್ದು, ಆಸ್ತಿ ಖರೀದಿಯ ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ಕುಟುಂಬ, ತಾಯಿಯವರ ಆರೋಗ್ಯ ಸುಧಾರಿಸಲಿದೆ. ಮನೆಯ ಹಿರಿಯರ ಆಶೀರ್ವಾದ ಸದಾ ಇರಲಿದ್ದು, ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಪ್ರೀತಿ, ಪ್ರೇಮ ಜೀವನ ಅತ್ಯಂತ ಪವಿತ್ರ ಹಾಗೂ ಮಧುರವಾಗಿರುತ್ತದೆ. ಸಂಗಾತಿಯ ಸಂಪೂರ್ಣ ಕಾಳಜಿ ಸಿಗಲಿದ್ದು, ವಿವಾಹದ ಮಾತುಕತೆಗಳಿಗೆ ಶುಭಯೋಗವಿದೆ. ಶುಭ ಸಂಖ್ಯೆ 3, 9. ಪರಿಹಾರ: ಓಂ ಅಂಗಾರಕಾಯ ನಮಃ ಮಂತ್ರಸ್ಮರಣೆ ಮಾಡಿ ದಿನದ ಕೆಲಸ ಆರಂಭಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.